ನಿಮ್ಮ ಆಧಾರ್ ಕಾರ್ಡ್ನ ಫೋಟೋ ನೋಡಿ ಇದು ನಾನೇನಾ ಅಂತ ನಿಮಗೆ ಯಾವಾಗಾದ್ರೂ ಅನ್ನಿಸ್ತಿದ್ಯಾ? Same, but different. But still same. ಬ್ಯಾಂಕ್ನಲ್ಲಿ ಅಥವಾ ಯಾವುದಾದ್ರೂ ವೆರಿಫಿಕೇಶನ್ ಸಮಯದಲ್ಲಿ ಫೋಟೋ ಮಿಸ್ ಮ್ಯಾಚ್ ಆಗಿ ಸಮಸ್ಯೆ ಆಗಿದೆಯಾ ನಿಮಗೆ? ಹಾಗಿದ್ರೆ ಈ ಮಾಹಿತಿ ನಿಮ್ಗಾಗಿನೇ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಆಧಾರ್ ಅನ್ನೋದು ಬ್ಯಾಂಕು, ಸಿಮ್ಮು, ಸರ್ಕಾರಿ ಸ್ಕೀಮ್ಗಳು ಹೀಗೆ ಎಲ್ಲದಕ್ಕೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾ ಆಗಿದೆ. ಚಿಕ್ಕ ವಯಸ್ಸಿನಲ್ಲಿ ತೆಗೆಸಿದ ಫೋಟೋ ಇನ್ನೂ ಕೂಡ ಆಧಾರ್ನಲ್ಲಿ ಇದ್ರೆ ವೆರಿಫಿಕೇಶನ್ ಇಶ್ಯೂಸ್ ಬರೋದು ತುಂಬಾನೇ ಕಾಮನ್. ನೋಡಿ, ಬಹಳಷ್ಟು ಜನ ಕೇಳ್ತಾರೆ ಆಧಾರ್ನಲ್ಲಿರುವಂಥ ಫೋಟೋವನ್ನ ಆನ್ಲೈನ್ನಲ್ಲಿ ಚೇಂಜ್ ಮಾಡಬಹುದಾ ಅಂತ. ಸೊ ಇದಕ್ಕೆ ಉತ್ತರ ನೋ, ಸಾಧ್ಯ ಇಲ್ಲ, ಇದಕ್ಕೆ ಅವಕಾಶ ಇಲ್ಲ. ನಿಮ್ಮ ಹೆಸರು, ವಿಳಾಸ, ಇಮೇಲ್ ಐ ಡಿ ಇವೆಲ್ಲವನ್ನ ಕೂಡ ಆನ್ಲೈನ್ನಲ್ಲಿ ನೀವು ಚೇಂಜ್ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಆದರೆ ಫೋಟೋ ಮಾತ್ರ ಕಡ್ಡಾಯವಾಗಿ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಬೇಕು. UIDAI ರೂಲ್ಸ್ ಪ್ರಕಾರ ಲೈವ್ ಫೋಟೋ ಕ್ಯಾಪ್ಚರ್ ಕಡ್ಡಾಯ. ಹಳೆಯ ಫೋಟೋ, ಸ್ಟುಡಿಯೋ ಫೋಟೋ, ಮೊಬೈಲ್ ಫೋಟೋ ಅಪ್ಲೋಡ್ ಇದ್ಯಾವುದಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಹಾಗಿದ್ರೆ ನಾವು ಹೇಗೆ ನಮ್ಮ ಫೋಟೋವನ್ನ ಚೇಂಜ್ ಮಾಡಿಸ್ಬೋದು? ನೋಡಿ, ಈ ಪ್ರೊಸೆಸ್ ತುಂಬಾ ಸಿಂಪಲ್. UIDAI ವೆಬ್ಸೈಟ್ಗೆ ಹೋಗಿ ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರವನ್ನ ಲೊಕೇಟ್ ಮಾಡಿ. ಸಾಧ್ಯವಾದ್ರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಸೆಂಟರ್ಗೆ ಹೋದ್ಮೇಲೆ ಆಧಾರ್ ಅಪ್ಡೇಟ್ ಫಾರ್ಮ್ ಅನ್ನ ಫಿಲ್ ಮಾಡಿ. ನೆನಪಿಟ್ಕೊಳ್ಳಿ, ಫೋಟೋ ಅಪ್ಡೇಟ್ಗೆ ಯಾವುದೇ ಡಾಕ್ಯುಮೆಂಟ್ಸ್ನ ಅಗತ್ಯ ಇಲ್ಲ. ಅಲ್ಲಿ ನೀವು ಹೋದ್ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಅಥವಾ ಐರಿಸ್ ಮೂಲಕ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗುತ್ತೆ. ಅದೇ ಸೆಂಟರ್ನಲ್ಲಿ ಹೊಸ ಲೈವ್ ಫೋಟೋ ತೆಗೆಸಿಕೊಳ್ತಾರೆ. ಸಾಮಾನ್ಯವಾಗಿ 30 ದಿನಗಳ ಒಳಗೆ ಈ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು UIDAI ವೆಬ್ಸೈಟ್ ಅಥವಾ ಆಧಾರ್ ಆಪ್ ನಿಂದ ಹೊಸ ಈ ಆಧಾರ್ ಅನ್ನ ಡೌನ್ಲೋಡ್ ಮಾಡಬಹುದು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಆಧಾರ್ ಫೋಟೋ ಇಶ್ಯೂ ದೊಡ್ಡ ಪ್ರಾಬ್ಲಮ್ ಅಲ್ಲ. ಜಸ್ಟ್ ಸೆಂಟರ್ಗೆ ಹೋಗಿ ಸ್ಮಾಲ್ ಫೀ ಪೇ ಮಾಡಿ ಲೇಟೆಸ್ಟ್ ಫೋಟೋ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.